24ನೇ ತಾರೀಕು ಗುಲ್ಬರ್ಗಾದಲ್ಲಿ ಇದರ ವಿರುದ್ಧವಾದಂಥ 4ನೇ ತಾರೀಕು ಇದರ ವಿರುದ್ಧವಾದಂಥ ಒಂದು ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀರಿ. ನಾವು ವಿಜಯೇಂದ್ರ, ನಾರಾಯಣ ಸ್ವಾಮಿಯವರು, ನಮ್ಮೆಲ್ಲ ಪ್ರಮುಖರು ಕೂಡ ನಾನು ಕಾರಿಂದ ತಂದಿದ್ದೆ ಹೋಗ್ತಾ ಇದ್ದೀರಿ. ಇದು ಹಿಂದೆ ಈಶ್ವರಪ್ಪನವ್ರ ಪ್ರಕರಣ ಆದಾಗ ಬಿಜೆಪಿಯ ಮಂತ್ರಿ ಆಗಿದ್ರು ಈಶ್ವರಪ್ಪನವರು. ಅವಾಗ ಪ್ರಿಯಾಂಕಾ ಖರ್ಗೆ ಅವರು ಒಂದು ನುಡಿಮುತ್ತನ್ನ ಹೇಳಿದ್ರು. ಆ ನುಡಿಮುತ್ತು ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದರೆ ಎಷ್ಟು ಕಷ್ಟಪಟ್ಟು ಈ ನಿರ್ಧಾರಕ್ಕೆ ಬರಬೇಕು, ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದರೆ ಎಷ್ಟು ಕಷ್ಟಪಟ್ಟು ಈ ನಿರ್ಧಾರಕ್ಕೆ ಬರಬೇಕು, ಎಷ್ಟು ನೊಂದು ಈ ತೀರ್ಮಾನಕ್ಕೆ ಬಂದಿರಬೇಕು, ಇದು ದಾಖಲೆ ಅಲ್ಲವೇ? ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಇದಕ್ಕೆ ಯಾರು ಹೊಣೆ? ಸಚಿವರ ವಿರುದ್ಧ ಕ್ರಮ ಏಕೆ ಎದುರುತ್ತಿದ್ದೀರಿ? ಇನ್ನು ಎಷ್ಟು ಜನರು ಆತ್ಮಹತ್ಯೆ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟು ಜನರು ಬೀದಿಗೆ ಬರಬೇಕೆಂತ ಯೋಚನೆ ಮಾಡ್ತಾ ಇದ್ದಾರೆ? ಅವರು ಸ್ಟೇಟ್ಮೆಂಟ್ ಈಶ್ವರಪ್ಪನವ್ರದ್ದು ಘಟನೆ ಆದಾಗ. ಈಗ ನಾನು ಅವ್ರನ್ನೇ ಕೇಳ್ತೀನಿ, ಈಗ ನಿಮಗೆ ಗೌರವ, ಮಾನ, ಇನ್ನೆಷ್ಟು ಜನ ಬೀದಿಗೆ ಬರಬೇಕು, ಇನ್ನೆಷ್ಟು ಜನ ಸಾವಾಗಬೇಕು? ನೀವೇ ಹೇಳಿರೋ ಪ್ರಕಾರ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದನ್ನ ನೀವೇ ಹೇಳಿದ್ರಿ, ಬಿಡಿಸಿ ಹೇಳಿದ್ದೀರಾ. ಈಗ ಅದನ್ನು ಸ್ವಲ್ಪ ನೋಡಿ ತೀರ್ಮಾನವನ್ನ ತೆಗೆದುಕೊಳ್ಳಿ. ಊನಪ್ಪ, ಸತ್ತೋರ್ ವ್ಯಕ್ತಿಗಳೆಲ್ಲ ಹೆಸರುಗಳೇ ಬೇರೆ. ಯಾರು ಸಾಯ್ತಾರೋ ಆ ವ್ಯಕ್ತಿಗಳ ಹೆಸರುಗಳೇ ಬೇರೆ ಇರ್ತವೆ, ಇಶ್ಯೂಗಳೇ ಬೇರೆ ಇರ್ತೈತೆ. ಆದ್ರೆ ಸತ್ತಿರೋಂತ ವ್ಯಕ್ತಿ ಇದರಲ್ಲಿ ಇವ್ರ ಹೆಸರು ಇದೆ, ಇಲ್ಲ ಅಂತ ಏನಿಲ್ಲ, ಇವ್ರ ಹೆಸರು ಇದೆ. ಇವ್ರ ಹತ್ರ ಕರ್ಕೊಂಡೋಗಿದ್ದೀನಿ ಅಂತ ಹೆಸರನ್ನು ಕೂಡ ಬರೆದಿದ್ದಾರೆ ಅದ್ರ. ಅದರಿಂದ ಇವ್ನು ರೈಟ್ ಹ್ಯಾಂಡ್ ಅನ್ನೋದು ಗೊತ್ತಿದೆ. ಮತ್ತೆ ರೈಟ್ ಹ್ಯಾಂಡ್ ಆದವನು ಮತ್ತೆ ಇವನ ಹತ್ರ ಪಿಸ್ತೂಲು, ಅಕ್ರಮ ಪಿಸ್ತೂಲು ಇಟ್ಕೊಂಡಿದ್ದು ಕೇಸನ್ನು ಕೂಡ ಇವನ ಮೇಲೆ ದಾಖಲಾಗಿದೆ. ಹಿಂದೆ ಇಷ್ಟೆಲ್ಲ ಇದ್ರು ಅವನ್ನ ಜೊತೆಲಿ ಇಟ್ಕೊಂಡಿದ್ರಲ್ಲ. ನಡಗಿದೆ ಗಡ ಅಂತ ಸಿದ್ದರಾಮಯ್ಯನವರು ನಡಗಿದ್ದಾರೆ. ಗಡಗಡ ಅಂತ ನಡಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಈಗ ಓದ್ನಲ್ಲಪ್ಪ ನಾನು, ಇವಾಗ ಓದಿದ್ದೇನು ಅದನ್ನೇ ಓದಿದ್ ನಾನು. ಆ ಈಶ್ವರಪ್ಪನ ಘಟನೆ ಆದಾಗ ಅವ್ರು ಹೇಳಿದ್ದೆ, ಇವ್ರ ಮೇಲೆ ಹಾಕ್ಬೇಕಲ್ಲ ನಾವು ಮಾನನಷ್ಟ ಮೊಕದ್ದಮೆ. ಅವಾಗ ಇವರೇ ಹೇಳಿದ್ರಲ್ಲ. ಆಮೇಲೆ ಏನಾಯ್ತು? ಈಶ್ವರಪ್ಪದ ಕೇಸು ಹೋಯ್ತಲ್ಲ. ಅದು ಈಶ್ವರಪ್ಪ ಅದಕ್ಕೆ ಅವ್ರ ಜೊತೆ ಟೆಂಡರೇ ಕೊಟ್ಟಿಲ್ಲ ಅವ್ರಿಗೆ ಅನ್ನೋದು ಎಲ್ಲ ಪ್ರೂವ್ ಆಯ್ತು. ಅವ್ರ ಹೆಸರು ಇದೆ, ಯಾರು ಇಲ್ಲ ಅಂತ ಹೇಳಿ. ಸದ್ಯಕ್ಕೆ ನಮ್ ಬಟ್ಟೆ ಹರಿದೋ ಮುಂಚೆ ಅವ್ರ ಬಟ್ಟೆ ಹರಿದೋ ಹುಟ್ಟತ್ತ, ಅದನ್ನ ನೋಡ್ಕೊಳಕ್ ಹೇಳಿ. ಗುತ್ತಿಗೆದಾರ ಸಂಘನೇ ನಮ್ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಒಂದೊಂದ್ಸರಿ ನೋಡ್ತಾ ಇದ್ದೀರಲ್ಲ ಕೇಸ್ಗಳಲ್ಲಿ ಅವರು ನಮ್ಮನ್ನ 40% ಅಂದ್ರು. ತಿರುಗಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಾನೇ ನೋಡಿದೆ, ಕೆಂಪಣ್ಣ ತೀರೋದ್ರಲ್ಲ ದಿವಂಗತ, ಅವರೇ ಹೇಳಿದ್ರು ಇದು ಅದಕ್ಕಿಂತ ವರ್ಷ ಸರ್ಕಾರ ಅಂತ ಹೇಳಿದ್ರು. ಮಾರನೇ ದಿನ ಬಂದ್ಬಿಟ್ಟು ಇಲ್ಲ ನಾನು ಹೇಳೇ ಇಲ್ಲ ಅಂದ್ರು. ಏನ್ ಮಾಡೋದು? ರಾಜಕೀಯ ಒತ್ತಡದಲ್ಲಿ ಈ ತರದೆಲ್ಲ ನಡೀಬಹುದು. ಓಕೆ, ಧನ್ಯವಾದ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.